ನಮಸ್ತೆ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಚಾಯ್ಸ್ ಒಂದ್ ತಗೊಂಡು ನಾನು ಸೇರಿರೋ ಕಾಲೇಜು ನನಗೆ ಇಷ್ಟ ಆಗ್ತಿಲ್ಲ. ಕಾಲೇಜ್ಗೆ ಫೀಸ್ ಕಟ್ಟಿದೀವಿ. ಈಗ ಏನ್ ಮಾಡ್ಬೇಕು ಅಂದ್ರೆ ಈಗ ಒಂದ್ ಒಳ್ಳೆ ಅವಕಾಶ ಇದೆ. ಸೊ ನಿಮ್ಗೇನಾದ್ರೂ ಚಾಯ್ಸ್ ಒಂದ್ ತಗೊಂಡು ಅಡ್ಮಿಷನ್ ಆಗಿದ್ರೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಚಾಯ್ಸ್ 4 ತಗೊಂಡು ರೌಂಡ್ 3ಗೆ ಡೈರೆಕ್ಟ್ ಆಗಿ ಎಂಟ್ರಿ ಮಾಡೋದಕ್ಕೆ ಇನ್ನೊಂದು ಅವಕಾಶ ಕೆಇಒದವರು ಕೊಟ್ಟಿದ್ದಾರೆ. ಸೊ ನೀವ್ ಏನ್ ಮಾಡ್ಬೇಕು ಅಂದ್ರೆ ವೆರಿ ಸಿಂಪಲ್. ಡೈರೆಕ್ಟ್ ಆಗಿ ಕೆಇಎ ಆಫೀಸ್ ಹತ್ರ ಹೋಗಿ 5000 ಪೆನಾಲ್ಟಿ ಕಟ್ಟಿ ನೀವು ಚಾಯ್ಸ್ ಒನ್ ಕಟ್ಟಿ ಫೀಸ್ ಕಟ್ಟಿರೋದನ್ನ ಕ್ಯಾನ್ಸಲ್ ಮಾಡಿ ಅದು ಆಟೋಮೆಟಿಕಲಿ ರೀಫಂಡ್ ಆಗುತ್ತೆ. ಸೊ ನೆಕ್ಸ್ಟ್ ರೌಂಡಲ್ಲಿ ನೀವು ಪೆನಾಲ್ಟಿ ಕಟ್ಟಿರೋದ್ರಿಂದ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ತುಂಬ ಜನ ಟೈಮ್ ಲಿಮಿಟ್ ಕಡಿಮೆ ಇತ್ತು ಅಂತೇಳಿ ಚಾಯ್ಸ್ 4 ತೊಗೊಳೋದು, ಚಾಯ್ಸ್ 1 ತೊಗೊಳೋದು ತುಂಬ ಕನ್ಫ್ಯೂಷನಲ್ಲಿ ಇದ್ರಿ. ಸೊ ಈ ಎಲ್ಲ ಕನ್ಫ್ಯೂಷನ್ ಕ್ಲಾರಿಟಿ ಕೊಡೋದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಏನಂದರೆ, ನೀವೇನಾದರೂ ಚಾಯ್ಸ್ 1 ತೊಗೊಂಡು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ನಾನು ಎಲ್ಲ ಡಾಕ್ಯುಮೆಂಟ್ಸು ಕಾಲೇಜ್ ಕೊಟ್ಬಿಟ್ಟಿದ್ದೀನಿ, ಅಡ್ಮಿಷನ್ ಆಗಿಬಿಟ್ಟಿದ್ದೀನಿ, ನನಗೀಗ ಕಾಲೇಜ್ಗೆ ಹೋಗೋಕೆ ಇಷ್ಟ ಆಗ್ತಾ ಇಲ್ಲ, ಆ ಕೋರ್ಸ್ಗೆ ಹೋಗೋದಕ್ಕೆ ಇಷ್ಟ ಆಗ್ತಾ ಇಲ್ಲ, ಸೊ ನಾನು ಚಾಯ್ಸ್ 4 ತೊಗೊಬೋದಾ ಅಂದರೆ ಖಂಡಿತ ಅವಕಾಶ ಇದೆ. ಇವತ್ತು ಮತ್ತು ನಾಳೆ ಖಂಡಿತ ನೀವು ಕೆಇಗೆ ವಿಸಿಟ್ ಮಾಡಿ, ಪೆನಾಲ್ಟಿ ಅಮೌಂಟು ಕಟ್ಟಿಸ್ಕೊತಾರೆ. ಸೊ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ಸೊ ನೀವು ಯಾವ ಕಾಲೇಜಲ್ಲಿ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ, ಏನು ಫೀಸ್ ಕಟ್ಟಿದ್ದೀರಿ, ಅದು ಖಂಡಿತ ರಿಟರ್ನ್ ಆಗುತ್ತೆ. ಸೊ ಆದಷ್ಟು ಬೇಗ ಇವತ್ತು ನಾಳೆ ನಿಮ್ಗೆ ಏನಾದರೂ ಚಾಯ್ಸ್ 1 ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದರೆ ಅಥವಾ ಜಸ್ಟ್ ಕೆಇಎ ಫೀಸ್ ಕಟ್ಟಿದರೆ ಸೊ ನೀವು ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಬೋದು, ಅಮೌಂಟು ರೀಫಂಡ್ ಆಗುತ್ತೆ. ಸೊ ಜೊತೆಗೆ ನಿಮ್ಗೇನಾದರೂ ಪರ್ಸ್ನಲ್ ಆಗಿ 1-to-1 ಕೌನ್ಸ್ಲಿಂಗು ಗೈಡೆನ್ಸು ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಪೇಯ್ಡ್ ಇರುತ್ತೆ. ಸೊ ಯಾವುದೇ ರೀತಿ ಎಲ್ಲಿ ಬೇಕಾದರೂ ನಾನು ಖಂಡಿತ ಮಾಡ್ತೀನಿ. ಸೊ ಯಾರ್ದಾದ್ರೂ ಒಬ್ರದ್ದು ನಿಮಗೆ ಗೈಡೆನ್ಸು ರೌಂಡ್ 3ಗೆ ಹೋಗೋಕೆ ಮುಂಚೆ ಖಂಡಿತ ಅವಶ್ಯಕತೆ ಇರುತ್ತೆ. ಏನಕ್ಕೆ ಅಂದರೆ, ಸೊ ಆಲ್ರೆಡಿ ನೀವು ರೌಂಡ್ 1 ರೌಂಡ್ 2 ಅಲ್ಲೇ ಸೀಟ್ ತೊಗೊಂಡಿಲ್ಲ, ಕನ್ಫ್ಯೂಷನಲ್ಲಿ ಇದ್ದೀರಿ ಅಂದರೆ ಆ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಒಬ್ಬ ಕೌನ್ಸ್ಲರ್ ಅವಶ್ಯಕತೆ ತುಂಬ ಇರುತ್ತೆ. ಆ ಕೌನ್ಸ್ಲರ್ ಆಗಿ ನಾವು ವರ್ಕ್ ಮಾಡ್ತೀವಿ. ಸೊ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಪೇಯ್ಡ್ ಕೌನ್ಸ್ಲಿಂಗ್ ಇರುತ್ತೆ, ಅಸಿಸ್ಟ್ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್